ಈ ಭಾರತ ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಈಗಾಗಲೇ ನಾವು ನೋಡಿದ್ದೀವಿ, ಒಂದು ಕಡೆ ರಾಜತಾಂತ್ರಿಕ ಸಮರವನ್ನು ಸಾರಿದರೆ ಮತ್ತೊಂದು ಕಡೆ ಸೇನೆ ಈ ಒಳಗಿರುವಂತಹ ಭಯೋತ್ಪಾದಕರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತಾ ಇದೆ. ಈ ಭಾರತದ ಕೊಡ್ತಾ ಇರುವಂತಹ ಏಟಿಗೆ ಪಾಕಿಸ್ತಾನ ಪತ್ರಗೊಡ್ತಾ ಇದೆ. ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಛಾಯೆ ಈಗ ಆವರಿಸಿರುವಂಥದ್ದು. ಉಗ್ರ ಪೋಷಿತ ಪಾಕಿಸ್ತಾನದ ಬೆನ್ನಿಗೆ ಟರ್ಕಿ ನಿಂತಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಟರ್ಕಿಯಿಂದ 6 C-130 ಹರ್ಕ್ಯುಲಸ್ ವಿಮಾನ ರವಾನೆಯಾಗಿದೆ. ನಿನ್ನೆ ಕರಾಚಿಯಲ್ಲಿ ವಿಮಾನಗಳು ಲ್ಯಾಂಡ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. C-130 ಹರ್ಕ್ಯುಲಸ್ ಮಿಲಿಟರಿ ಸಾರಿಗೆಯ ವಿಮಾನ ಇದನ್ನು ಟರ್ಕಿ ಪಾಕಿಸ್ತಾನ ಕಳುಹಿಸಿಕೊಟ್ಟಿದೆಯಂತೆ. ಒಂದು ಕಡೆ ಪಾಕಿಸ್ತಾನದ ಅಧ್ಯಕ್ಷರು ಹೇಳ್ತಾರೆ ಯಾವುದೇ ತನಿಖೆಗೆ ಸಿದ್ಧ ಅಂಥೇಳಿ, ಮತ್ತೊಂದು ಕಡೆ ಪಾಕಿಸ್ತಾನದ ಸಚಿವರುಗಳು ಹೇಳ್ತಾ ಇರುವಂಥದ್ದು ನೀರು ಬಿಡಲಿಲ್ಲ ಅಂದರೆ ರಕ್ತ ಹರಿಸ್ತೀವಿ ಅಂಥೇಳಿ. ಇದರ ನಡುವೆ ಮತ್ತೊಂದಿಷ್ಟು ಗೊಡ್ಡು ಬೆದರಿಕೆಗಳನ್ನು ಹಾಕುವಂತಹ ಕೆಲಸ ಆಗ್ತಾ ಇದೆ. ಈ ನರಿಬುದ್ಧಿ ಪಾಕಿಸ್ತಾನಕ್ಕೆ ಅದರದ್ದೇ ಆದಂತಹ ಒಂದಿಷ್ಟು ದೇಶಗಳಿರ್ತಾವಲ್ಲ, ಅವುಗಳು ಈಗ ಸಪೋರ್ಟ್ ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಟರ್ಕಿ. ಈಗ ಟರ್ಕಿ ನಾನು ಪಾಕಿಸ್ತಾನದ ಬೆನ್ನಿಗೆ ನಿಂತಿದ್ದೇನೆ ಅನ್ನುವಂತಹ ಮೆಸೇಜನ್ನು ಈ ಮೂಲಕ ಪಾಸ್ ಮಾಡಿದೆ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಟರ್ಕಿಯಿಂದ ನಿನ್ನೆ ಒಂದು ವಿಶೇಷ ವಿಮಾನ ಪಾಕಿಸ್ತಾನಕ್ಕೆ ಬಂದಿರುವಂತಹ 6 ವಿಮಾನಗಳು ಇವು ಯುದ್ಧ ಸಾರಿಗೆ ವಾಹನಗಳು ಅಂತ ಕರೀತಾರೆ. ಅಂದರೆ ಇದರಲ್ಲಿ ಮಿಲಿಟರಿ ಎಕ್ವಿಪ್ಮೆಂಟ್ಸ್ಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತಹ ವಿಮಾನಗಳು 6 ವಿಮಾನಗಳು ಈಗ ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಬಂದಿದೆ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಟರ್ಕಿ ಭಾರತನ ಕಂಡ್ರೆ ಯಾವಾಗಲೂ ಒಂಥರ ಕಂಡ್ರೆ ಆಗಲ್ಲ ಪಾಕಿಸ್ತಾನ ಪರ ಅವರು ಯಾವಾಗಲೂ ಕೂಡ, ಹಾಗಾಗಿ ಅವರು ಸಹಾಯ ಮಾಡಿದ್ದಾರೆ.